ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಡಲ ಆರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಕತೆ ಓದ್ತಾ ಇದ್ದೀನಿ. ಬದುಕು ನೆನ್ನೆ ನಾಳೆಗಳ ನಡುವಿನ ಪ್ರತಿಕ್ಷಣದ ಬಿಂದು. ಈ ಕ್ಷಣ, ಈ ಹೊತ್ತು ನಾವು ಏನು ಮಾಡುತ್ತಿರುವೆಯೋ ಅದೇ ಬದುಕು. ನೆನ್ನೆ ನಾವು ಸಾಮ್ರಾಜ್ಯವನ್ನೇ ಆಳಿರಬಹುದು, ಅದು ಮುಖ್ಯವಾಗುವುದಿಲ್ಲ. ಈ ಕ್ಷಣವು ನಾವು ಅರಸರೇ ಆಗಿದ್ದೇವಾ, ಅದು ಮುಖ್ಯವಾಗುತ್ತದೆ. ಕಳೆದು ಹೋದ ಕಾಲದ ಸ್ಮರಣೆಯಲ್ಲಿ ಈ ಕ್ಷಣದ ಕಾಲವನ್ನು ಕಳೆಯುವುದು ಬುದ್ಧಿವಂತಿಕೆಯಲ್ಲ, ಅದು ನಮ್ಮ ಜೀವಿತದ ವಿಸ್ತಾರವನ್ನು ಕಡಿತಗೊಳಿಸುವುದಷ್ಟೇ. ಜೀವನದಲ್ಲಿ ಅದೆಷ್ಟೋ ಸಂಗತಿಗಳು ಆಗಿ ಹೋಗುತ್ತಲೇ ಇರುತ್ತವೆ. ತಪ್ಪುಗಳು ಕೂಡ. ಹೀಗಿರುವಾಗ ಆ ಎಲ್ಲ ಸಂಗತಿಗಳನ್ನು ತಲೆಯಲ್ಲಿ ಗುಡ್ಡೆ ಹಾಕಿಕೊಂಡು ಕುಳಿತರೆ ಏನು ಪ್ರಯೋಜನ? ಸತ್ತು ಹೋದ ಕ್ಷಣಗಳು ಕಸದಂತೆ, ಅವುಗಳನ್ನು ಕಾಲಕಾಲಕ್ಕೆ ಹಾಕಬೇಕು. ಕಸದಲ್ಲಿ ನಮ್ಮ ಒಂದು ಕಾಲದ ಪ್ರೀತಿಯ ವಸ್ತುಗಳಾಗಿದ್ದೇವೆಂಬುದು ಕಸದ ಬುಟ್ಟಿಯನ್ನು ಹೊತ್ತುಕೊಂಡು ಓಡಾಡುತ್ತೇವೆಯೇ ನಿಜವಾದ ಮದುವೆ? ತಂತ್ರದ ಇಡೀ ಪ್ರಕ್ರಿಯೆಯೇ ಎರಡು ವೈರುಧ್ಯಗಳ ಒಂದಾಗಿಸುವುದು, ಎರಡು ವಿರುದ್ಧ ಧ್ರುವಗಳನ್ನು ಒಂದು ಇರುವಿಕೆಯಲ್ಲಿ ಕರಗಿ ಹೋಗುವಂತೆ ಮಾಡುವುದು. ಯಾವಾಗ ಸಂಗತಿ ಇಡಿಯಾಗಿ ಪೂರ್ಣವಾಗುವುದೋ ಆಗ ಅದು ಪವಿತ್ರ. ಪ್ರೇಮದ ಕಾಟಕ್ಕೆ ನಮ್ಮನ್ನು ಪೂರ್ಣವಾಗಿ ಪರಿವರ್ತನೆ ಮಾಡುವ ಶಕ್ತಿ ಇದೆ. ಈ ಹುಡುಕಾಟದ ಹಾದಿಯಲ್ಲಿ ಪಕ್ವಗೊಳ್ಳದ ಯಾವ ಸಾಧಕನ ಬಗ್ಗೆಯೂ ನನಗೆ ಗೊತ್ತಿಲ್ಲ. ಪ್ರೇಮದ ದಾರಿಯಲ್ಲಿ ನೀವು ಮೊದಲ ಹೆಜ್ಜೆ ಇಟ್ಟ ಕ್ಷಣದಲ್ಲಿಯೇ ಬದಲಾವಣೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ, ನಿಮ್ಮ ಒಳಗೂ ಮತ್ತು ಹೊರಗೂ. ಗಂಡು ಮತ್ತು ಹೆಣ್ಣು ಶಾಶ್ವತವಾಗಿ ಸಂಧಿಸುವುದು ಸಾಧ್ಯವಿಲ್ಲ, ಅವರ ಭೇಟಿ ಕ್ಷಣಿಕ ಮಾತ್ರ. ಇದೇ ಪ್ರೇಮದ ಸಂಕಟ ಮತ್ತು ಆನಂದ ಕೂಡ. ಈ ಆನಂದಕ್ಕೆ, ಈ ಭಾವೋತ್ಕರ್ಷಕ್ಕೆ ಕಾರಣ ಸಾಧ್ಯವಾಗಬಹುದಾದ ಕ್ಷಣಿಕ ಭೇಟಿಯೇ ಕೊನೆ ಪಕ್ಷ ಕೆಲವು ಕ್ಷಣಗಳ ಮಟ್ಟಿಗಾದರೂ ಪೂರ್ಣತೆಯನ್ನು ಅನುಭವಿಸಬಹುದು. ಆಗ ಎಲ್ಲವೂ ಒಂದು ಸೌಹಾರ್ದದ ಭಾಗವಾಗುತ್ತದೆ. ಇಲ್ಲೊಂದು ಮಹಾ ಆನಂದವಿದೆ, ಆದರೆ ಇದು ಬಹುಬೇಗ ಕಳೆದು ಹೋಗಿಬಿಡುತ್ತದೆ. ತಂತ್ರದ ಪ್ರಕಾರ ಇದನ್ನು ಮಹತ್ವದ ಸೂಚನೆಯಾಗಿ ಬಳಸಬೇಕು. ಹೊರಗಿನ ಮಿಲನ ಕೇವಲ ಕ್ಷಣಿಕ, ಆದರೆ ಒಳಗಿನ ಗಂಡು, ಒಳಗಿನ ಹೆಣ್ಣು, ಅವರ ಮಿಲನ ಯಾವತ್ತೂ ಶಾಶ್ವತ. ಅದರಿಂದ ಹೊರಗಿನ ರಹಸ್ಯವನ್ನು ಒಳಗಿನ ಪ್ರಕ್ರಿಯೆಗೂ ಅಪ್ಲೈ ಮಾಡಬೇಕು. ಯಾವ ಗಂಡು ಕೇವಲ ಗಂಡು ಅಲ್ಲ, ಯಾವ ಹೆಣ್ಣು ಕೇವಲ ಹೆಣ್ಣು ಅಲ್ಲ. ಇದು ತಂತ್ರದ ಅತ್ಯಂತ ಮಹತ್ತರವಾದ ಒಳನೋಟ. ಏಕೆಂದರೆ ಮನುಷ್ಯ ಹುಟ್ಟಿರುವುದು ಗಂಡು ಮತ್ತು ಹೆಣ್ಣಿನ ಮಿಲನದಿಂದ, ಎರಡು ಧ್ರುವಗಳ ಒಂದಾಗುವಿಕೆಯಿಂದ. ಮನುಷ್ಯ ಅಪ್ಪನಿಂದ ಕೆಲವನ್ನು ತೆಗೆದುಕೊಂಡರೆ ಅಮ್ಮನಿಂದಲೂ ಕೆಲವನ್ನು ತೆಗೆದುಕೊಂಡಿರುತ್ತಾನೆ. ಹೆಣ್ಣಿನ ವಿಷಯವೂ ಹೀಗೆಯೇ. ಆದ್ದರಿಂದ ಒಳಗಿನ ಆಳದಲ್ಲಿ ನಾವು ಪ್ರತಿಯೊಬ್ಬರೂ ವೈರುಧ್ಯವನ್ನು ಹೊಂದಿರುತ್ತೇವೆ. ಪ್ರಜ್ಞೆಯ ಮೈಂಡ್ ಗಂಡಾದರೆ ಅಪ್ರಜ್ಞೆಯ ಮೈಂಡ್ ಹೆಣ್ಣು, ಮತ್ತು ವೈಸ್ ವರ್ಸಾ. ಇನ್ನೊಬ್ಬರ ಒಳಗಿನ ಜೊತೆ ಒಂದಾಗುವ ಕಲೆ ಸಾಧ್ಯವಾಗದೆ ಹೋದರೆ ನಿಮಗೆ ಪ್ರೇಮ ಯಾವತ್ತೂ ಸಂಕಟ ಮತ್ತು ಆನಂದದ ವಿಷವೃತ್ತ. ಆಗ ನೀವು ಹರಿದುಕೊಂಡ ಇಬ್ಬಾಗವಾಗುತ್ತೀರಿ. ಹೇಗೆ ಹೊರಗಿನ ಮಿಲನ ಸಾಧ್ಯವೋ ಹಾಗೆಯೇ ಒಳಗಿನ ಒಂದಾಗುವಿಕೆಯೂ ಸಾಧ್ಯ. ಆದರೆ ಒಳಗುಗಳ ಒಂದಾಗುವಿಕೆಯಲ್ಲಿ ಒಂದು ವಿಶೇಷತೆ ಇದೆ, ಇದು ಕೊನೆಯಾಗಬೇಕಿಲ್ಲ. ಇದನ್ನು ನಿಜವಾದ ಮದುವೆ. ನಾವು ಪ್ರೇಮಿಸುವುದು ನಮಗೆ ಅದರಿಂದ ಸಂತೋಷ ಸಿಗುತ್ತದೆ ಅನ್ನುವ ಕಾರಣಕ್ಕಾಗಿ. ನಮ್ಮ ಸಂತೋಷವನ್ನು ಹೊಂದಿಸಿಕೊಳ್ಳುವ ಹೊಣೆ ನಮ್ಮದೇ ಆಗಿರುತ್ತದೆ ಹೊರತು ಇನ್ಯಾರೋ ಅದನ್ನು ಮಾಡಬೇಕೆಂದಿಲ್ಲ. ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಪ್ರಕ್ರಿಯೆ ನೀಡಬೇಕೆಂದು ಬಯಸುವುದು ಕೂಡ ಸರಿಯಲ್ಲ. ಏಕೆಂದರೆ ಪ್ರೇಮ ನಮ್ಮ ಆಯ್ಕೆ, ನಮ್ಮೊಳಗಿನ ಉದಾಸೀನದ ಭಾವನೆ. ನಾವು ಯಾರಿಂದಲಾದರೂ ಪ್ರೇಮಿಸಲ್ಪಡುತ್ತೇವೆ ಅಂದರೆ ಅದು ಪ್ರೇಮಿಸುವವರ ದೊಡ್ಡತನ, ಅವರ ಒಲುಮೆ. ಅವರು ನಮ್ಮನ್ನು ಹೀಗೇಕೆ ಪ್ರೇಮಿಸಬೇಕು ಅನ್ನುವ ನಿರೀಕ್ಷೆ ಇಟ್ಟುಕೊಳ್ಳಲು ನಮಗೆ ಅಧಿಕಾರವಿಲ್ಲ. ಹಾಗೆಯೇ ನಾವು ಪ್ರೇಮಿಯಾದಾಗ ನಾವು ಪ್ರೀತಿಸುವ ಮೂಲಕ ಮತ್ತೊಬ್ಬರಿಗೆ ಉಪಕಾರ ಮಾಡುತ್ತಿದ್ದೇವೆ ಎಂದು ಭಾವಿಸಬಾರದು. ಮತ್ತು ನಮ್ಮಿಂದ ಪ್ರೀತಿಸಲ್ಪಡುವವರು ಹೀಗೇಕೆ ಉಪಕೃತರಾಗಿ ನಮಗೆ ಋಣಿಯಾಗಿ ನಮ್ಮ ಸಂಕೋಲನೆಯಲ್ಲಿ ಭದ್ರವಾಗಿರಬೇಕೆಂದು ಬಯಸಬಾರದು. ಈ ಎಲ್ಲ ನಿರೀಕ್ಷೆಗಳು ಪ್ರೇಮವನ್ನು ಅರ್ಥಹೀನಗೊಳಿಸುವ ನಡೆಗಳು. ಭಾಷೆಯನ್ನು ಮೀರಿ ಎಲ್ಲ ಮಹತ್ತರವಾದುದು ಭಾಷೆಯನ್ನು ಮೀರುವುದೇ. ನಮ್ಮೊಳಗಿರುವ ಸತ್ಯ ಮಹಾಮೌನಿ, ಆದರೆ ಕಲಿತದ್ದು ಮಾತ್ರ ಬಹು ವಾಚಾಳಿ. ಬಹಳಷ್ಟು ಹೇಳುವುದಾಗಿ ಇದ್ದಾಗ ಅದನ್ನು ಹೇಳುವುದು ಯಾವತ್ತೂ ಕಷ್ಟವಾಗುತ್ತದೆ. ಕೇವಲ ಸಣ್ಣ ಸಣ್ಣ ಸಂಗತಿಗಳನ್ನು ಮಾತ್ರ ಹೇಳಿಕೊಳ್ಳಬಹುದು, ಕೇವಲ ಕ್ಷುಲ್ಲಕಗಳನ್ನು ಮಾತ್ರ ಹೇಳಬಹುದು, ಕೇವಲ ನೀರಸವಾದದ್ದನ್ನು ಮಾತ್ರ ಹೇಳಿಕೊಳ್ಳಬಹುದು. ಯಾವಾಗ ನೀವು ಅತಿಶಯವನ್ನು ಅನುಭವಿಸುತ್ತಿದ್ದೀರೋ ಅದನ್ನು ಹೇಳಿಕೊಳ್ಳುವುದು ಅಸಾಧ್ಯ. ಏಕೆಂದರೆ ಪದಗಳು ಅವಶ್ಯಕವನ್ನು ಹಿಡಿದಿಡಲು ಬಹಳ ಸಣ್ಣವು. ಪದಗಳು ಉಪಯೋಗಕ್ಕೆ ಪ್ರತಿದಿನ ನೀರಸ ಕ್ರಿಯೆಗಳಿಗೆ ಬಳಸುವಂಥದ್ದು. ನೀವು ಸಾಧಾರಣ ಬದುಕನ್ನು ಮೀರಿ ಮುನ್ನಡೆಯುವಾಗ ಪದಗಳ ಸಾಮರ್ಥ್ಯ ಸಾಕಾಗುವುದಿಲ್ಲ. ಪ್ರೇಮದಲ್ಲಿ ಇವು ಉಪಯೋಗಕ್ಕೆ ಬರುವುದಿಲ್ಲ. ಪ್ರಾರ್ಥನೆಯಲ್ಲಂತೂ ನಾವು ಯಾವ ಉಪಯೋಗಕ್ಕೂ ಅನರ್ಹರು. ಎಲ್ಲ ಮಹತ್ತರವಾದುದು ಭಾಷೆಯನ್ನು ಮೀರಿರುವುದೇ.
ಯಾವಾಗ ನಿಮಗೆ ಏನೂ ಹೇಳುವುದು ಅಸಾಧ್ಯ ಅನಿಸುತ್ತಿದೆಯೋ ಆಗ ನೀವು ನಿಮ್ಮ ಗಮ್ಯಕ್ಕೆ ತಲುಪಿದ್ದೀರಿ ಎಂದು ಅರ್ಥ. ಆಗ ಬದುಕು ಮಹಾಸುಂದರ, ಮಹಾಪ್ರೇಮಮಯಿ, ಮಹಾ ಆನಂದ, ಮಹಾ ಸಂಭ್ರಮ. ಒಂದು ದಿನ ಪ್ರಾಂತದ ದೊರೆ ತನ್ನ ಯಾತ್ರಾ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಲಾವೋತ್ಸುನ ಆಶ್ರಮಕ್ಕೆ ಬಂದ. ಲಾವೋತ್ಸುನನ್ನು ಭೇಟಿ ಮಾಡಿ ಅವನಿಗೆ ತನ್ನ ವಂದನೆ ಸಲ್ಲಿಸಿ ಅವನಿಂದ ಜ್ಞಾನ ಮಾರ್ಗದ ಬಗ್ಗೆ ತಿಳಿದುಕೊಳ್ಳುವ ಆಸೆ ರಾಜನಿಗೆ. ರಾಜ್ಯವನ್ನು ನೋಡಿಕೊಳ್ಳುವಲ್ಲಿ ತನ್ನ ಪೂರ್ತಿ ಸಮಯ ಹೋಗಿಬಿಡುತ್ತದೆ. ಸತ್ಸಂಗ ಮುಂತಾದವುಗಳಿಗೆ ಸಮಯವೇ ಸಿಕ್ಕುವುದಿಲ್ಲ. ನನ್ನಂಥ ಬಿಡುವಿಲ್ಲದ ಮನುಷ್ಯನಿಗೆ ಧರ್ಮದ ಸಾರವನ್ನು 1 ಅಥವಾ 2 ಶಬ್ದಗಳಿಗೆ ಹೇಳಿಕೊಡುವುದು ಸಾಧ್ಯವೇ? ರಾಜ ಲಾವೋತ್ಸುನನು ಹತ್ತಿರ ತನ್ನ ಸಮಸ್ಯೆಯನ್ನು ಹೇಳಿಕೊಂಡ. ಆಗಬಹುದು ರಾಜ, 1 ಶಬ್ದ ಸಾಕು. ಹೌದಾ? ಯಾವುದು ಆ ಶಬ್ದ? ಮೌನ. ಮೌನ ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ? ಧ್ಯಾನ. ಮತ್ತೆ ಧ್ಯಾನ ನಮ್ಮನ್ನು ಎಲ್ಲಿ ಮುಟ್ಟಿಸುತ್ತದೆ? ಮೌನ. ತಿಳುವಳಿಕೆ. ನೀವು ಯಾಕೆ ಇಲ್ಲಿ ಇರುವಿರಿ ಎನ್ನುವ ಮೂಲ ಸಮಸ್ಯೆ. ನೀವು ನಿಮ್ಮ ಅಸ್ತಿತ್ವದ ತಿರುಳನ್ನು ತಲುಪಿದಾಗ ಮಾತ್ರ ಮಾಯವಾಗುತ್ತದೆ. ಅದಕ್ಕಿಂತ ಮೊದಲು ಖಂಡಿತ ಅಲ್ಲ. ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯನ ಸ್ಥಾನ ಅನನ್ಯ. ನನ್ನ ಚೇತನವನ್ನೇ ಮನುಷ್ಯನಿಗಾಗಿ ಧಾರೆ ಎರೆದಿದ್ದೇನೆ ಎನ್ನುತ್ತಾನೆ ಭಗವಂತ. ಭೂಮಿಯ ಮೇಲೆ ಭಗವಂತನ ರಾಯಭಾರಿಗಳನ್ನಾಗಿ ನಮ್ಮನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಆದರೆ ಯಾವತ್ತಾದರೂ ನಾವು ಭಗವಂತನ ಪ್ರತಿನಿಧಿಗಳ ಹಾಗೆ ವರ್ತಿಸಿದ್ದೀವಾ? ನೆನಪಿರಲಿ, ನಮ್ಮೊಳಗಿನ ದಿವ್ಯ ಚೇತನವನ್ನು ಕಂಡುಕೊಳ್ಳುವುದು, ಅದನ್ನು ಜೀವಿಸುವುದು ಮಾತ್ರ ಭಗವಂತನಿಗೆ ನಾವು ಸಲ್ಲಿಸಬಹುದಾದ ನಿಜವಾದ ಕೃತಜ್ಞತೆ. ನೀವು ಆಳವಾಗಿ ಧ್ಯಾನಿಸದೇ ಹೋದರೆ ತಿಳುವಳಿಕೆ ಖಂಡಿತವಾಗಿ ಹುಟ್ಟಿಕೊಳ್ಳುವುದಿಲ್ಲ. ಇದನ್ನು ನಿಮಗೆ ಯಾರೂ ಕೊಡುವುದು ಸಾಧ್ಯವಾಗುವುದಿಲ್ಲ. ನೀವೇ ಇದನ್ನು ಗಳಿಸಿಕೊಳ್ಳಬೇಕು. ಆಗ ಮಾತ್ರ ಎಲ್ಲ ಸಮಸ್ಯೆಗಳ ಪರಿಹಾರ ಸಾಧ್ಯ. ನೀವು ಯಾಕೆ ಇಲ್ಲಿ ಇರುವಿರಿ ಎನ್ನುವ ಮೂಲ ಸಮಸ್ಯೆ ನೀವು ನಿಮ್ಮ ಅಸ್ತಿತ್ವದ ತಿರುಳನ್ನು ತಲುಪಿದಾಗ ಮಾತ್ರ ಮಾಯವಾಗುತ್ತದೆ. ಅದಕ್ಕಿಂತ ಮೊದಲು ಖಂಡಿತ ಅಲ್ಲ. ಆ ತಿರುಳನ್ನು ತಲುಪಿದಾಗ ನಿಮಗೆ ಗೊತ್ತಾಗುತ್ತದೆ ನೀವು ಸದಾ ಇಲ್ಲೇ ಇರುವಿರಿ ಎನ್ನುವುದು. ನೀವು ಈ ಇಡೀ ಸಮಸ್ತದ ಭಾಗ ಮಾತ್ರ. ನದಿ ಸಮುದ್ರವನ್ನು ಸೇರುತ್ತದೆ ಮತ್ತು ಸಮುದ್ರದ ನೀರು ಆವಿಯಾಗಿ ಮೋಡಗಳಾಗುತ್ತವೆ. ಮೋಡ ಮಳೆಯಾಗಿ, ಮಳೆ ನದಿ ಸೇರಿ ಮತ್ತೆ ನದಿ ಸಮುದ್ರವನ್ನು ಸೇರುತ್ತದೆ. ಮತ್ತೆ ಸಮುದ್ರದ ನೀರು ಮೋಡವಾಗುತ್ತದೆ. ಇದು ಹೀಗೊಂದು ಚಕ್ರ. ನೀವು ಇಲ್ಲಿ ಅನೇಕ ಬಾರಿ ಇರುವಿರಿ, ಮುಂದೆಯೂ ಅನೇಕ ಬಾರಿ ಇರುವಿರಿ. ಅಸ್ತಿತ್ವಕ್ಕೆ ಯಾವ ಶುರುವಾತು, ಯಾವ ಕೊನೆ ಇಲ್ಲ. ಇದು ಸನಾತನ. ಇದನ್ನು ನಾನು ನಿನಗೆ ಹೇಳಬಹುದು, ಆದರೆ ಇದು ನಿಮ್ಮಲ್ಲಿ ತಿಳುವಳಿಕೆಯನ್ನು ಹುಟ್ಟಿಸುವುದಿಲ್ಲ. ಯಾವಾಗ ನೀವು ನಿಮ್ಮ ಒಳಗಿನ ಆಳವನ್ನು ತಲುಪಿ ಅಂತರಾಳದ ಗುಡಿಯ ಬಾಗಿಲನ್ನು ತೆರೆದು ಒಳಗೆ ಪ್ರವೇಶ ಮಾಡುತ್ತೀರೋ ಆಗ ತಟ್ಟನೆ ನಿಮಗೆ ಅರಿವಾಗುತ್ತದೆ ನೀವು ಯಾವತ್ತೂ ಇಲ್ಲಿಯೇ ಇರುವಿರಿ ಎನ್ನುವುದು. ದೇವಸ್ಥಾನದಲ್ಲಿ ಕಸ ಗುಡಿಸುತ್ತಿದ್ದ ಝೆನ್ ಮಾಸ್ಟರನನ್ನು ಸನ್ಯಾಸಿ ಪ್ರಶ್ನಿಸಿದ. ಸನ್ಯಾಸಿ, ಮಾಸ್ಟರ್, ನಿಮ್ಮಂಥ ಮಹಾಜ್ಞಾನಿ ಕಸ ಗುಡಿಸುವಂತಹ ತುಚ್ಛ ಕೆಲಸದಲ್ಲಿ ಸಮಯ ವ್ಯರ್ಥ ಮಾಡೋದು ಸರಿಯೇ? ಮಾಸ್ಟರ್, ಏನು ಮಾಡೋದು? ಹೊರಗಿಂದ ಕಸ ಬಂದಿತ್ತು, ಅದಕ್ಕೆ ಸ್ವಚ್ಛ ಮಾಡುತ್ತಿದ್ದೆ. ಸನ್ಯಾಸಿ, ಇದು ಅತ್ಯಂತ ಸ್ವಚ್ಛ ದೇವಾಲಯ. ಇಲ್ಲೆಲ್ಲಿದೆ ಕಸ ಮಾಸ್ಟರ್? ಮಾಸ್ಟರ್, ಹಾಂ, ನೋಡು ಮತ್ತಷ್ಟು ಕಸ. ಬಂಡೆಗಲ್ಲಿಗೆ ತಿಳಿವು ಮೂಡಿಲ್ಲವೆಂದು ಹೇಳಿದವರು ಯಾರು? ಮನುಷ್ಯ ಜನ್ಮವೇ ದೊಡ್ಡದೆಂದು ಹೇಳಿದವರು ಯಾರು? ಧ್ಯಾನದ ಉದ್ದೇಶವೇ ಯೋಚನೆಗಳ ತಂತು ಕಡಿಯುವುದು. ಯೋಚನೆಯೇ ಮೂಡದ ಬಂಡೆಗಲ್ಲಿನ ಅಸ್ತಿತ್ವ ಕಡಿಮೆ ಎಂದೇಕೆ ತಿಳಿಯಬೇಕು? ಸುಮ್ಮನೆ ಕೂರುವುದೇ ಧ್ಯಾನವಾಗಿದ್ದರೆ ಅದೇ ಆಗಿರಲಿ, ನಷ್ಟವೇನಿಲ್ಲ. ನಮ್ಮ ಪಾಡಿಗೆ ನಾವು ಸೃಷ್ಟಿಯ ತೂಕ ಕಾಯುವುದೇ ಅರಿವಿನ ಬದುಕು. ವಿಪರೀತ ಬುದ್ಧಿಯ ಮನುಷ್ಯರು ಬುದ್ಧಿಯ ಬಾಲ ಕತ್ತರಿಸಿ ಬಂಡೆಯಾಗುವುದೆಂದೇ ಅರಿವಿನ ದಾರಿಯಾಗಿರಲು ಸಾಕು. ಆಧ್ಯಾತ್ಮ ಡೈರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.